ವಿದ್ಯಾರ್ಥಿಗಳೇ ಸ್ವಾಗತ. ಈ ಪಾಠದಲ್ಲಿ ನೀವು GMAW ಮೂಲಕ ಫ್ಲಾಟ್ ಪೊಸಿಷನ್ ನಲ್ಲಿ 10 mm ದಪ್ಪವಿರುವ ಮೈಲ್ಡ್ ಸ್ಟೀಲ್ MS ಪ್ಲೇಟ್ ಮೇಲೆ ಕ್ಲೋಸ್ಡ್ ಕಾರ್ನರ್ ಜಾಯಿಂಟ್ಸ್ ಅನ್ನು ಮಾಡಲು ಮತ್ತು ಪರೀಕ್ಷಿಸಲು ಕಲಿಯುತ್ತೇವೆ. ಈ ಅಭ್ಯಾಸದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ 150 mm ಉದ್ದ, 50 mm ಅಗಲ ಮತ್ತು 10 mm ದಪ್ಪದ ಗಾತ್ರಕ್ಕೆ ಪ್ಲೇಟ್ಸ್ಗಳನ್ನು ತಯಾರಿಸುವುದು, ಕಾರ್ನರ್ ಜಾಯಿಂಟ್ಸ್ಗಳನ್ನು ಸೆಟ್ ಮಾಡುವುದು ಮತ್ತು ಟ್ಯಾಕ್ ವೆಲ್ಡ್ ಮಾಡುವುದು, ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಬಳಸಿ ವೆಲ್ಡ್ ಮಾಡುವುದು, GMAW ಪ್ರಾಸೆಸ್ ವೆಲ್ಡ್ ಮತ್ತು ಬೀಡ್ ಅಪಿಯರೆನ್ಸ್ನಲ್ಲಿ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರಿಶೀಲಿಸುವುದು. ನಾವೀಗ GMAW ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 10 mm ದಪ್ಪವಿರುವ MS ಪ್ಲೇಟ್ ಮೇಲೆ ಕ್ಲೋಸ್ಡ್ ಕಾರ್ನರ್ ಜಾಯಿಂಟ್ ಅನ್ನು ಮಾಡಲು ಬೇಕಾದ ಟೂಲ್ಸ್ಗಳನ್ನು ನೋಡೋಣ. ಸ್ಟೀಲ್ ರೂಲ್, ಬಾಲ್ ಪಿನ್ ಹ್ಯಾಮರ್, ಹಾಫ್ ರೌಂಡ್ ಫೈಲ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಚಿಪ್ಪಿಂಗ್ ಹ್ಯಾಮರ್, ಸ್ಟೀಲ್ ವೈರ್ ಬ್ರಷ್, ಪರ್ಸನಲ್ ಸೇಫ್ಟಿ ಇಕ್ವಿಪ್ಮೆಂಟ್, ಕೀ ಅಥವಾ ಸ್ಪ್ಯಾನರ್, ಹೆಲ್ಮೆಟ್ ಟೈಪ್ ಸ್ಕ್ರೀನ್, ಆಂಗಲ್ ಗ್ರೈಂಡರ್, ಫ್ಲೋ ಮೀಟರ್ ಇರುವ ಗ್ಯಾಸ್ ರೆಗ್ಯುಲೇಟರ್, CO2 ಗ್ಯಾಸ್ ಹೀಟರ್, ಶೀಲ್ಡಿಂಗ್ ಗ್ಯಾಸ್ ಹೋಸಸ್, ವೆಲ್ಡಿಂಗ್ ಪವರ್ ಸೋರ್ಸ್, ಸ್ಥಿರ ವೇಗ ಮತ್ತು ವೋಲ್ಟೇಜ್ ಅನ್ನು ಖಚಿತಪಡಿಸುವ ವೈರ್ ಫೀಡರ್ಸ್, ಎಲೆಕ್ಟ್ರಾಡ್ ವೈರ್ನ ಪೂರೈಕೆ, ವೆಲ್ಡಿಂಗ್ ಗನ್, ಶೀಲ್ಡಿಂಗ್ ಗ್ಯಾಸ್ ಸಿಲಿಂಡರ್ CO2. ನಾವೀಗ GMAW ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 10 mm ದಪ್ಪವಿರುವ ಮೈಲ್ಡ್ ಸ್ಟೀಲ್ MS ಪ್ಲೇಟ್ ಮೇಲೆ ಕ್ಲೋಸ್ಡ್ ಕಾರ್ನರ್ ಜಾಯಿಂಟ್ ಅನ್ನು ಮಾಡಲು ಬೇಕಾದ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ ನೋಡೋಣ. ರಕ್ಷಣಾತ್ಮಕ ಉಡುಪುಗಳನ್ನು ಧರಿಸಿ. ಗ್ರೈಂಡಿಂಗ್ ಮಾಡುವಾಗ ಪ್ಲೇನ್ ಗಾಗಲ್ಸ್ ಮತ್ತು ಗ್ಯಾಸ್ ಕಟಿಂಗ್ ಮಾಡುವಾಗ ವೆಲ್ಡಿಂಗ್ ಗಾಗಲ್ಸ್ಗಳನ್ನು ಬಳಸಿ. 150 mm ಉದ್ದ, 50 mm ಅಗಲ ಮತ್ತು 10 mm ದಪ್ಪದ ಗಾತ್ರಕ್ಕೆ ಗ್ಯಾಸ್ ಕಟ್ಟಿಂಗ್ ಮೂಲಕ ಪ್ಲೇಟ್ಸ್ಗಳನ್ನು ಕತ್ತರಿಸಿ. ಗ್ರೈಂಡಿಂಗ್ ಬಳಸಿ ಅಂಚುಗಳನ್ನು ಡಿಬರ್ ಮಾಡಿ. ಪ್ಲೇಟ್ಸ್ ಚೌಕಾಕಾರವಾಗಿದೆಯೇ ಎಂದು ಪರಿಶೀಲಿಸಿ. ಕಾರ್ಬನ್ ಸ್ಟೀಲ್ ವೈರ್ ಬ್ರಷ್ನಿಂದ ಪ್ಲೇಟ್ಸ್ಗಳ ಮೇಲ್ಮೈಯನ್ನು ಸ್ವಚ್ಛಗೊಳಿಸಿ. ಪ್ಲೇಟ್ಸ್ಗಳನ್ನು ಕಾರ್ನರ್ ಜಾಯಿಂಟ್ ಆಗಿ ಸೆಟ್ ಮಾಡಿ. ಟಾರ್ಚ್ನಿಂದ GMAW ಯಂತ್ರವನ್ನು ಸೆಟ್ ಮಾಡಿ. 0.8 mm ಡಯಾ ಮೈಲ್ಡ್ ಸ್ಟೀಲ್ ಫಿಲ್ಲರ್ ವೈರ್ ಬಳಸಿ. 90 ರಿಂದ 100 ಆಂಪ್ಸ್ ಕರೆಂಟ್ ಸೆಟ್ ಮಾಡಿ. ಅನುಗುಣವಾದ ವೈರ್ ಫೀಡ್ ರೇಟ್ ಮತ್ತು 90 ರಿಂದ 20 ಆರ್ಕ್ ವೋಲ್ಟೇಜ್ ಸೆಟ್ ಮಾಡಿ. ಹೊರಗಿನ ಕಾರ್ನರ್ ಜಾಯಿಂಟ್ನ ಎರಡೂ ತುದಿಗಳಲ್ಲಿ ಕನಿಷ್ಠ 10 mm ಉದ್ದದೊಂದಿಗೆ ಟ್ಯಾಕ್ ವೆಲ್ಡ್ ಮಾಡಿ. ಟ್ಯಾಕ್ ವೆಲ್ಡ್ ಅನ್ನು ಸ್ವಚ್ಛಗೊಳಿಸಿ. CO2 ವೆಲ್ಡಿಂಗ್ ಪ್ರಾಸೆಸ್ ಅನೇಕ ಕಲ್ಮಶಗಳನ್ನು ತೆಗೆದುಹಾಕುವ ಸಾಮರ್ಥ್ಯವನ್ನು ಹೊಂದಿಲ್ಲವಾದ್ದರಿಂದ ಪ್ಲೇಟ್ ಮೇಲ್ಮೈಯಿಂದ ಮಿಲ್ ಸ್ಕೇಲ್, ರಸ್ಟ್, ಪೇಂಟ್, ಆಯಿಲ್ ಅಥವಾ ಗ್ರೀಸ್ ಅನ್ನು ಸ್ವಚ್ಛಗೊಳಿಸುವುದು ಬಹಳ ಮುಖ್ಯ. ನಾವೀಗ GMAW ಪ್ರಾಸೆಸ್ ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 10 mm ದಪ್ಪವಿರುವ ಮೈಲ್ಡ್ ಸ್ಟೀಲ್ MS ಪ್ಲೇಟ್ ಮೇಲೆ ಕ್ಲೋಸ್ಡ್ ಕಾರ್ನರ್ ಜಾಯಿಂಟ್ ಅನ್ನು ಮಾಡಲು ಬೇಕಾದ ವೆಲ್ಡಿಂಗ್ ಪ್ರಾಸೆಸ್ ನೋಡೋಣ.
ವೆಲ್ಡಿಂಗ್ ಪೊಸಿಷನರ್ನಲ್ಲಿ ಟ್ಯಾಕ್ ವೆಲ್ಡ್ ಮಾಡಿದ ಜಾಬ್ ಅನ್ನು ಇರಿಸಿ. ಇದರಿಂದ ವೆಲ್ಡಿಂಗ್ ಅನ್ನು ಫ್ಲಾಟ್ ಪೊಸಿಷನ್ನಲ್ಲಿ ಮಾಡಬಹುದು. ಫ್ಲಾಟ್ ಪೊಸಿಷನ್ 1ರಲ್ಲಿ ವೆಲ್ಡ್ ಮಾಡಲು ಗನ್ ಅನ್ನು ಕೆಳಕ್ಕೆ ಹಿಡಿದಿಟ್ಟುಕೊಳ್ಳಲಾಗುತ್ತದೆ. 0.8 mm ಡಯಾ ಮೈಲ್ಡ್ ಸ್ಟೀಲ್ ಫಿಲ್ಲರ್ ವೈರ್ ಅನ್ನು ಬಳಸಿಕೊಂಡು ಕಾರ್ನರ್ ಜಾಯಿಂಟ್ನ ರೂಟ್ ರನ್ ಅನ್ನು ವೆಲ್ಡ್ ಮಾಡಿ. ಸ್ಟ್ರಿಂಗರ್ ಬೀಡ್ ವೆಲ್ಡಿಂಗ್ ಟೆಕ್ನಿಕ್ ಬಳಸಿ. ಕಾರ್ಬನ್ ಸ್ಟೀಲ್ ವೈರ್ ಬ್ರಷ್ ಬಳಸಿ ಬೀಡ್ ಅನ್ನು ಸ್ವಚ್ಛಗೊಳಿಸಿ. ರೂಟ್ ರನ್ ಅನ್ನು ಆವರಿಸುವಂತೆ ಸ್ಟ್ರಿಂಗರ್ ಬೀಡ್ ಟೆಕ್ನಿಕ್ ಬಳಸಿಕೊಂಡು 2ನೇ ರನ್ ಅನ್ನು ಡೆಪಾಸಿಟ್ ಮಾಡಿ. ಅಲ್ಪಾವಧಿಗೆ ವೆಲ್ಡ್ನ ಕೆಳಗಿನ ಟೋ ಅನ್ನು ತಲುಪಿದಾಗ ಟಾರ್ಚ್ ಅನ್ನು ವಿರಾಮಗೊಳಿಸಬೇಕು. ಇದರಿಂದಾಗಿ ಟೋನ್ನಲ್ಲಿ ಏನಾದರೂ ಅಂಡಕಟ್ಟಿದ್ದರೆ ಅದನ್ನು ಫಿಲ್ಲರ್ ಮೆಟಲ್ನಿಂದ ಸರಿಯಾಗಿ ತುಂಬಿಸಲಾಗುತ್ತದೆ. ಕಾರ್ನರ್ ಜಾಯಿಂಟ್ನ ಪ್ಲೇಟ್ನ ಅಂಚಿನಲ್ಲಿರುವ ಟಾರ್ಚ್ ಚಲನೆಯು ಅಂಚನ್ನು ಕರಗಿಸದಂತೆ ನಿಯಂತ್ರಿಸಬೇಕು. ಕಾರ್ಬನ್ ಸ್ಟೀಲ್ ವೈರ್ ಬ್ರಷ್ ಬಳಸಿ ಬೀಡ್ ಅನ್ನು ಸ್ವಚ್ಛಗೊಳಿಸಿ. ಸ್ಟ್ರಿಂಗರ್ ಬೀಡ್ ಟೆಕ್ನಿಕ್ ಬಳಸಿ 2ನೇ ರನ್ ಅಂತೆಯೇ 3ನೇ ರನ್ ಅನ್ನು ಡೆಪಾಸಿಟ್ ಮಾಡಿ. ಅಗತ್ಯವಿರುವ ಬೀಡ್ ರಿಇನ್ಫೋರ್ಸ್ಮೆಂಟ್, ಎತ್ತರ ಮತ್ತು ಅಪಿಯರೆನ್ಸ್ ಪಡೆಯಲು ಟಾರ್ಚ್ಗೆ ಏಕರೂಪದ ಪ್ರಯಾಣದ ವೇಗವನ್ನು ಕಾಪಾಡಿಕೊಳ್ಳಿ. ಕಾರ್ಬನ್ ಸ್ಟೀಲ್ ವೈರ್ ಬ್ರಷ್ ಬಳಸಿ ಬೀಡ್ ಅನ್ನು ಸ್ವಚ್ಛಗೊಳಿಸಿ. ಸರ್ಫೇಸ್ ಡಿಫೆಕ್ಟ್ಸ್ ಏನಾದರೂ ಇದೆಯೇ ಎಂದು ವೆಲ್ಡ್ ಅನ್ನು ಪರೀಕ್ಷಿಸಿ. ನಾವೀಗ GMAW ಪ್ರಾಸೆಸ್ ಮೂಲಕ ಫ್ಲಾಟ್ ಪೊಸಿಷನ್ನಲ್ಲಿ 10 mm ದಪ್ಪವಿರುವ ಮೈಲ್ಡ್ ಸ್ಟೀಲ್ MS ಪ್ಲೇಟ್ ಮೇಲೆ ಕ್ಲೋಸ್ಡ್ ಕಾರ್ನರ್ ಜಾಯಿಂಟ್ ಅನ್ನು ಮಾಡಲು ಮತ್ತು ಪರೀಕ್ಷಿಸಲು ಬೇಕಾದ ಪ್ರಾಮುಖ್ಯ ಅಂಶಗಳನ್ನು ನೋಡೋಣ. ಎಚ್ಚರಿಕೆ: ಪ್ಲೇಟ್ನ ಅಂಚು ಕರಗುವ ಡಿಫೆಕ್ಟ್ಸ್ ಅನ್ನು ತಪ್ಪಿಸಲು ರೂಟ್ ರನ್ಗೆ ಬಳಸಿದ ಆರ್ಕ್ ವೋಲ್ಟೇಜ್ ಅನ್ನು 1 ವೋಲ್ಟ್ಗೆ ಮತ್ತು ಕರೆಂಟ್ ಅನ್ನು 5 ಆಂಪಿಯರ್ಗೆ ಕಡಿಮೆಗೊಳಿಸಿ. ಟಾರ್ಚ್ ನಾಜಲ್ ವೆಲ್ಡ್ ಸ್ಪ್ಯಾಟರ್ಸ್ಗಳಿಂದ ಮುಚ್ಚಿ ಹೋದರೆ ಆಂಟಿ ಸ್ಪ್ಯಾಟರ್ ಸ್ಪ್ರೇಯನ್ನು ಬಳಸಿ. ಇದನ್ನು ಮಾಡದಿದ್ದಲ್ಲಿ ವೈರ್ ಫೀಡ್ ಅನಿಯಮಿತವಾಗಬಹುದು. ಇದು ಅನ್ಎಸ್ಟಾಬ್ಲಿಷ್ಡ್ ಆರ್ಕ್ ಅನ್ನು ಉಂಟು ಮಾಡಬಹುದು ಮತ್ತು CO2 ಅನಿಲ ಹರಿವು ಏಕರೂಪವಾಗಿರುವುದಿಲ್ಲ. ಇದು ವೆಲ್ಡ್ ಮತ್ತು ಪೊರೋಸಿಟಿಯ ವಾತಾವರಣದ ಮಾಲಿನ್ಯವನ್ನು ಉಂಟುಮಾಡುತ್ತದೆ. ಸರಿಯಾದ ರೂಟ್ ಪೆನೆಟ್ರೇಷನ್ ಮತ್ತು ಪ್ಲೇಟ್ನ ಈವನ್ ಫ್ಯೂಷನ್ ಅನ್ನು ಖಚಿತಪಡಿಸಿಕೊಳ್ಳಿ. ಜಾಬ್ನ ಕೆಳಗಿನ ಪ್ಲೇಟ್ನಲ್ಲಿ ಅಂಡರ್ಕಟ್ ಮಾಡಬೇಡಿ. ಪ್ಲೇಟ್ನ ಲೆಗ್ ಲೆಂತ್ 10 mm ದಪ್ಪವಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಹಾಟ್ ಜಾಬ್ ಅನ್ನು ಹಿಡಿದುಕೊಳ್ಳಲು ಹಿಡಿಕೆಯನ್ನು ಬಳಸಿ. ಈಗ ಡಿಫೆಕ್ಟ್ಸ್ಗಳನ್ನು ನೋಡೋಣ. ಸ್ಪ್ಯಾಟರ್ಸ್, ಕರಗಿದ ಪ್ಲೇಟ್ನ ತುದಿ, ಗ್ಲೋ ಹೋಲ್ಸ್, excessive reinforcement,
ಕಾಂಕೇವಿಟಿ. ಈ ಪಾಠದಲ್ಲಿ ನಾವೇನು ಕಲಿತೇವೆಂದರೆ 150 mm ಉದ್ದ, 50 mm ಅಗಲ ಮತ್ತು 10 mm ದಪ್ಪದ ಗಾತ್ರಿಗೆ ಪ್ಲೇಟ್ಸ್ಗಳನ್ನು ತಯಾರಿಸುವುದು, ಕಾರ್ನರ್ ಜಾಯಿಂಟ್ಸ್ಗಳನ್ನು ಸೆಟ್ ಮಾಡುವುದು ಮತ್ತು ಟ್ಯಾಕ್ ವೆಲ್ಡ್ ಮಾಡುವುದು. ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ GMAW ಪ್ರಾಸೆಸ್ ಬಳಸಿ ಫ್ಲಾಟ್ ಪೊಸಿಷನ್ ನಲ್ಲಿ ವೆಲ್ಡ್ ಮಾಡುವುದು. ವೆಲ್ಡ್ ಮತ್ತು ಬೀಡ್ ಅಪಿಯರೆನ್ಸ್ ನಲ್ಲಿ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರಿಶೀಲಿಸುವುದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಬಾಯ್.